ಹಲೋ ಫ್ರೆಂಡ್ಸ್, ಗ್ರೀನ್ ಚಿಲ್ಲಿ ಪ್ಲ್ಯಾಂಟ್ಸಿಂದ ನಾವು ಒಳ್ಳೆ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಗ್ರೀನ್ ಚಿಲ್ಲೀಸ್ ಪಡ್ಕೊಳ್ಬೇಕು ಅಂತ ಅಂದರೆ ಈ ರೀತಿ ನಾವು ಟಿಪ್ಗಳನ್ನ ಯಾವಾಗಲೂ ಪಿಂಚಿಂಗ್ ಮಾಡ್ತಾ ಇರಬೇಕು. ನಾವು ಎಷ್ಟು ಪಿಂಚಿಂಗ್ ಮಾಡ್ತೀವಿ ಅಷ್ಟು ಗಿಡ ಬುಷಿ ಆಗ್ತಾ ಹೋಗುತ್ತೆ, ಹೊಸ ಹೊಸ ನ್ಯೂ ಬ್ರಾಂಚಸ್ಗಳು ಬರ್ತಾ ಹೋಗುತ್ತೆ. ಪ್ಲ್ಯಾಂಟ್ ಬುಷಿ ಆದಷ್ಟು ಜಾಸ್ತಿ ಗ್ರೀನ್ ಚಿಲ್ಲೀಸ್ ನಮಗೆ ಸಿಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ಪಿಂಚ್ ಮಾಡಿರೋ ಜಾಗದಲ್ಲೆಲ್ಲ ಒಳ್ಳೆ ಚಿಗುರುಗಳು ಬಂದಿದೆ. ಇದಕ್ಕೆ ನಾವು ಹಾಕಬೇಕಾಗಿರೋದು ಮಸ್ಟರ್ಡ್ ಕೇಕ್ ಪೌಡರ್ ಹಾಕಿದ್ರೆ ಗ್ರೀನ್ ಚಿಲ್ಲೀಸ್ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಪಡ್ಕೊಳ್ಬಹುದು. ಇದನ್ನು ನಾವು ಪೌಡರ್ ರೂಪದಲ್ಲೂ ಸಹ ಕೊಡಬಹುದು, ಲಿಕ್ವಿಡ್ ರೂಪದಲ್ಲೂ ಸಹ ಕೊಡಬಹುದು. ಹೀಗೆ ಮಣ್ಣನ್ನು ಲೂಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಒಂದೊಂದು ಪಾಟಿಗೆ 2 ಸ್ಪೂನ್ ಥರ ನಾವು ಮಸ್ಟರ್ಡ್ ಕೇಕ್ ಪೌಡರ್ನ ಕೊಟ್ಕೊಂಡ್ರೆ ಆಯಿತು. ಈ ಥರ 15 days ಒನ್ಸ್ ನಾವು ಹೀಗೆ ಕೊಟ್ಕೊಳ್ಬಹುದು. ಮತ್ತು ಲಿಕ್ವಿಡ್ ರೂಪದಲ್ಲೂ ಸಹ ಮಸ್ಟರ್ಡ್ ಕೇಕ್ ಪೌಡರನ್ನ ಕೊಡಬಹುದು. ಹೀಗೆ ಲಿಕ್ವಿಡ್ ರೂಪದಲ್ಲಿ ಕೊಡೋದ್ರಿಂದ ರಿಸಲ್ಟ್ಸ್ ತುಂಬ ಫಾಸ್ಟಾಗಿ ಸಿಗುತ್ತೆ. ಈ ಥರ ಒಂದು ಮಗ್ಗಲ್ಲಿ 2-3 ಸ್ಪೂನು ಮಸ್ಟರ್ಡ್ ಕೇಕ್ ಪೌಡರ್ ಹಾಕ್ಕೊಂಡು ಮೆಲ್ಟ್ ಮಾಡಿಬಿಟ್ಟು 1 hour ಇಟ್ಬಿಟ್ಟು ಆಮೇಲೆ ಪಾಟ್ಗಳಿಗೆ ನಾವು ಕೊಟ್ಕೊಳ್ಳೋದ್ರಿಂದ 20 days ಒನ್ಸ್ ಒಳ್ಳೆ ರಿಸಲ್ಟ್ಸ್ ನಮಗೆ ಚಿಲ್ಲಿ ಪ್ಲ್ಯಾಂಟಿಂದ ಸಿಗುತ್ತೆ. ಜಾಸ್ತಿ ಚಿಲ್ಲಿಗಳು ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಕೌಡಂಗ್ ಫರ್ಟಿಲೈಸರ್ನು ಸಹ ನಾವು 20 days ಒನ್ಸ್ ಒಂದೊಂದು ಪಾಟ್ಗೆ 2 handful ಕೊಡೋದ್ರಿಂದ ಬೇಗ ಚೆನ್ನಾಗಿ ಹೆಲ್ದಿಯಾಗಿ ಗಿಡಗಳು ಗ್ರೋ ಆಗುತ್ತೆ. ತುಂಬ ದಿವಸ ತನಕ ನಾವು ಗ್ರೀನ್ ಚಿಲ್ಲೀಸ್ನ ಗಿಡದಿಂದ ಪಡ್ಕೊಳ್ತಾ ಇರಬಹುದು. ಒಂದೇ ಸಾರಿ ಅಲ್ಲ, ತುಂಬ ಸಾರಿ ನಾವು ಈ ರೀತಿ ಗ್ರೀನ್ ಚಿಲ್ಲೀಸ್ನ ನಾವು ಗಿಡದಿಂದ ಪಡ್ಕೊಳ್ಬಹುದು. ಸೊ ನಾವು ಸ್ಟಾಪ್ ಆದವಾಗ ಗ್ರೀನ್ ಚಿಲ್ಲೀಸ್ ಬಿಡೋದು ಸ್ಟಾಪ್ ಆದವಾಗ ಮತ್ತೆ ಪಿಂಚಿಂಗ್ ಮಾಡಿದ್ರೂ ಸಹ ಗಿಡ ಹೊಸದಾಗಿ ಚಿಗುರಿ ಗ್ರೀನ್ ಚಿಲ್ಲೀಸ್ ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇವತ್ತಿನ ಒಂದು ಹಾರ್ವೆಸ್ಟ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.